ಈಸ್ ಅವರ್ ರೂಮ್. ಹೀಗೆ ಹತ್ಕೊಂಡ್ಬರ್ಬೇಕು. ಹೀಗೆ ಹತ್ಕೊಂಡ್ಬಂದರೆ ಇದು ಎಂಟ್ರಿ. ಇಲ್ಲಿ ಶೂ ಇಟ್ಕೊಳ್ಳೋಕ್ಕೆ ಸ್ವಲ್ಪ ರ್ಯಾಕ್ಸ್ ಕೊಟ್ಟಿದ್ದಾರೆ. ರೆಡಿ ಆಗೋಕ್ಕೆ ಮಿರರು, ದೆನ್ ಕಬೋರ್ಡ್ ಇದೆ, ಒಂದು ಕಬೋರ್ಡ್ ಇದೆ, ದೆನ್ ವಾಶ್ರೂಮ್. ಇದು ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ, ಹಾಗಾಗಿ ಒಂದು ಕೂಮ್ ಕೊಡ್ತಾರೆ, 2 ಬ್ರಷು, ಪೇಸ್ಟು. ರೂಮ್ ಕ್ಲೀನ್ ಇದೆ, ಪ್ರತಿಯೊಂದು ಐಟಮ್ಸು. ಫ್ಲೋರ್ ಸ್ವಲ್ಪ ಗಲೀಜಾಗಬಹುದೇನೋ. ಸ್ವಿಚಸ್ಗಳು ಈ ಥರ ಇದೆ. ಸೊಳ್ಳೆಕಾಯಿಲೆ ಒಂದು 2-3 ಕೊಟ್ಟಿದ್ದಾರೆ. AC, ಬೆಡ್ ಈ ಥರ ಇದೆ. ಅಲ್ಲಿ ಮೊಬೈಲ್ ಚಾರ್ಜಿಂಗಿಗೂ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಫುಲ್ ಕರ್ಟನ್ಸ್ಗಳಿದೆ. TV ಇದೆ, ಒಂದು ದೊಡ್ಡದು ವಾಟರ್ ಬಾಟಲ್, ಟೀ, ಆ್ಯಂಡ್ ದಿಸ್ ಈಸ್ ದಿ ಮೇನ್ ಪಾರ್ಟ್, ಬಾಲ್ಕನಿ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಇದೆ ಬಾಲ್ಕನಿ ವ್ಯೂ, ತುಂಬ ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ಡಿನ್ನರು ಎಲ್ಲ ರೆಡಿ ಮಾಡಿಕೊಡ್ತಾರೆ. ಬೇಕಂದರೆ ವಿ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಅಷ್ಟೇ. ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಮೇಲೆ ಕೆಳಗೆ ಎರಡೂ ಕಡೆ ಇದೆ. ಮೇಲ್ಗಡೆ ಫ್ಲೋರಲ್ಲಿ ಮುಂದ್ಗಡೆ ಬಾಲ್ಕನಿ ದೊಡ್ಡ ಇದೆ, ಕೆಳಗಡೆ ಫ್ಲೋರವ್ರಿಗೆ ಹಿಂದ್ಗಡೆ ಬಾಲ್ಕನಿ ದೊಡ್ಡ ಇದೆ. ಇದು ನೈಟ್ ವ್ಯೂ ಅಂತೂ ಸಖತ್ತಾಗಿದೆ ಗೈಸ್. ನಿಮಗೆ ಪ್ರಾಣಿಗಳು ಕೂಗೋದು ಪ್ರತಿಯೊಂದು ಕೂಡ ಕೇಳತ್ತೆ. ನೆಕ್ಸ್ಟು ಇಲ್ಲಿಂದ ಹೀಗೆ ಬ್ರಿಡ್ಜ್ ಬರುತ್ತಂತೆ, ದೆನ್ ಅಲ್ಲಿ ಕಾಟೇಜ್ಗಳಾಗುತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ಅವ್ರದ್ದು ಸ್ವಲ್ಪ ಪ್ರೈವೇಟ್ ಪ್ರಾಪರ್ಟಿ ಇದೆ, ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ಪೆಂಡಿಂಗ್ ಇದೆ. ಬಟ್ ಸ್ಟೇದವರಿಗೆ ನಮಗೆ ಆ್ಯಕ್ಟಿವಿಟೀಸ್ಗೆ ಯಾವುದೇ ರೀತಿ ಏನೂ ಕಡಿಮೆ ಇಲ್ಲ.